ಕತೆ ಹೇಳ್ತೀಯಾ? ಸರಿ ಆಯ್ತು, ನಾನಿವತ್ತು ಕೊಕ್ರೆ ಮತ್ತೆ ಏಡಿ ಕಥೆಯನ್ನ ಹೇಳ್ತೀನಿ, ಸರಿನಾ? ಒಂದು ಕೆರೆಯಲ್ಲಿ ಒಂದು ಕೊಕ್ರೆ ಮತ್ತೊಂದಿಷ್ಟು ಮೀನು ಹಾಗೆ ಏಡಿ ವಾಸ ಮಾಡ್ತಾ ಇದ್ವು. ಆ ಕೊಕ್ರೆಗೆ ತುಂಬ ವಯಸ್ಸಾಗಿರೋ ಕಾರಣ ಅದು ಮೀನನ್ನು ಹಿಡಿದು ತಿನ್ನಲಿಕ್ಕೆ ಅದಕ್ಕೆ ಆಗ್ತಿರ್ಲಿಲ್ಲ. ಅದರಿಂದ ಅದೊಂದು ಉಪಾಯ ಮಾಡ್ತು. ಆ ಮೀನುಗಳ ಹತ್ರ ಬಂದು ಹೇಳ್ತು, ನಿನ್ನೆ ಇಲ್ಲಿ ಮೀನ್ ಹಿಡಿಯೋರು ಬಂದಿದ್ರು. ಅವರು ನಾಳೆಯಿಂದ ಪ್ರತಿದಿನ ಇಲ್ಲಿಗೆ ಬಂದು ಬಲೆ ಹಾಕಿ ಎಲ್ಲ ಮೀನುಗಳನ್ನು ಹಿಡಿದುಕೊಂಡು ಹೋಗ್ತೀವಿ ಅಂತ ಮಾತಾಡ್ತಾ ಇದ್ರು ಅಂತ ಹೇಳ್ತು. ಈ ಸುದ್ದಿ ಕೇಳಿದ ಆ ಮೀನುಗಳಿಗೆಲ್ಲ ತುಂಬಾ ಹೆದರಿಕೆ ಆಯ್ತು. ಮತ್ತೆ ಕೊಕ್ರೆ ಹತ್ರ ಬಂದು ಅವರೆಲ್ಲ ಹೇಳ್ತಾರೆ, ಅಣ್ಣ ನೀವೇ ತುಂಬಾ ದೊಡ್ಡವರು, ಏನಾದ್ರೂ ಒಂದು ಉಪಾಯ ಮಾಡಿ ನಮ್ಗೆ ಸಹಾಯ ಮಾಡಿ ಅಂತ. ಅದಕ್ಕೆ ಕೊಕ್ರೆ, ಚಿಂತೆ ಮಾಡಬೇಡಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ನನ್ನ ಕೊಕ್ಕಿನಿಂದ ಪ್ರತಿದಿನ ಒಂದೊಂದು ಮೀನನ್ನ ಹಿಡ್ಕೊಂಡು ಹೋಗಿ ಒಂದು ಸುರಕ್ಷಿತ ಕೆರೆಗೆ ಬಿಟ್ಟು ಬರ್ತೀನಿ. ಅಲ್ಲಿ ನೀವು ಯಾವುದೇ ದುಃಖ ಇಲ್ಲದೆ ಯಾವುದೇ ಹೆದರಿಕೆ ಇಲ್ಲದೆ ಆರಾಮಾಗಿರ್ಬೋದು ಅಂತ ಹೇಳ್ತು. ಮೀನುಗಳು ಇದನ್ನ ಕೇಳಿ ಸರಿ ಆಯ್ತು ಅಂತ ಒಪ್ಕೊಂಡ್ವು. ಕೊಕ್ರೆ ಪ್ರತಿದಿನ ಒಂದೊಂದು ಮೀನನ್ನ ತನ್ನ ಕೊಕ್ಕಿನಲ್ಲಿ ಹಿಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತು. ಆ ದುರಾಸೆ ಉಳ್ಳೆ ಕೊಕ್ರೆ ಏನ್ ಮಾಡ್ತು ಅಂದ್ರೆ ಮೀನನ್ನ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಒಂದು ಬಂಡೆಯ ಮೇಲೆ ಇಟ್ಟು ಅದನ್ನ ಕೊಂದು ತಿಂದ್ಬಿಡ್ತಿತ್ತು. ಹೀಗೆ ಪ್ರತಿದಿನ ಅದು ಒಂದೊಂದು ಮೀನನ್ನು ತಗೊಂಡು ಹೋಗೋದು, ಆ ಬಂಡೆ ಮೇಲೆ ಇಡೋದು, ಅಲ್ಲೇ ಸಾಯಿಸಿ ತಿಂದ್ಬಿಡೋದು, ಇದೇ ರೀತಿ ಮಾಡ್ತಾ ಇತ್ತು. ಕೊನೆಗೊಂದಿನ ಏಡಿ ಬಾರಿ ಬಂತು. ಆ ಏಡಿ ಆ ಕೊಕ್ರೆಯ ಕುತ್ತಿಗೆ ಮೇಲೆ ಕುತ್ಕೊಂಡು ಹೋಗ್ತಾ ಇತ್ತು. ಆ ಕೊಕ್ರೆ ಏಡಿಯನ್ನ ಕರ್ಕೊಂಡು ಹೊರಡ್ತು. ಹೋಗ್ತಾ ಇರ್ಬೇಕಾದ್ರೆ ಆ ಬಂಡೆ ಹತ್ರ ಬಂತು. ಆ ಮೇಲಿಂದನೇ ಆ ಏಡಿ ಕೆಳಗ ಆ ಬಂಡೆ ಮೇಲಿರುವಂತಹ ಎಲ್ಲ ಮೀನುಗಳ ಎಲುಬುಗಳನ್ನು ನೋಡ್ಬಿಡ್ತು. ಅದನ್ನ ನೋಡಿ ಆ ಏಡಿಗೆ ಗೊತ್ತಾಯ್ತು, ಈ ಕೊಕ್ರೆ ನಮಗೆಲ್ಲ ಸುಳ್ಳು ಹೇಳಿದಾನೆ, ನಮಗೆಲ್ಲ ಮೋಸ ಮಾಡಿದಾನೆ, ಆ ಎಲ್ಲ ಮೀನುಗಳಿಗೂ ಕೂಡ ಮೋಸ ಮಾಡಿದಾನೆ, ಮೋಸ ಮಾಡಿ ಇಲ್ಲಿ ಕರ್ಕೊಂಡು ಬಂದು ಆ ಮೀನುಗಳನ್ನೆಲ್ಲ ಸಾಯಿಸಿ ತಿಂದ್ಬಿಟ್ಟಿದ್ದಾನೆ ಅಂತ ಆ ಏಡಿಗೆ ಗೊತ್ತಾಗ್ಬಿಡ್ತು. ಆದ್ರಿಂದ ಆ ಏಡಿ ತನ್ನ ಕೊಂಬಿನಿಂದ ಗಟ್ಟಿಯಾಗಿ ಆ ಕೊಕ್ರೆ ಕುತ್ತಿಗೆಯನ್ನ ಹಿಡಿದು ಅರ್ಚಿ ಸಾಯಿಸ್ಬಿಡ್ತು. ಆ ಕೊಕ್ರೆಯನ್ನ ಕೊಂದು ಬಿಡ್ತು. ಈ ರೀತಿ ಆ ಕೊಕ್ರೆ ಸತ್ತು ಹೋಯ್ತು. ಮಕ್ಕಳೇ, ಈ ಕಥೆಯಿಂದ ನೀವೇನ್ ತಿಳ್ಕೊಳ್ತೀರಾ? ಯಾರನ್ನ ಮಾತನ್ನಾದ್ರೂ ಸತ್ಯ ಅಂತ ನಂಬೋ ಮೊದಲು ಅವರ ನಡವಳಿಕೆ ಹೇಗಿದೆ, ಅವ್ರ ಉದ್ದೇಶ ಏನಿದೆ ಅಂತ ಚೆನ್ನಾಗಿ ತಿಳ್ಕೊಳ್ಬೇಕು. ಎಲ್ಲರ ಮೇಲೂ ವಿಶ್ವಾಸವನ್ನ ಇಡಬಾರ್ದು. ಅವರ ನಡವಳಿಕೆ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಆಮೇಲೆ ಅವರ ಮೇಲೆ ನಂಬಿಕೆ ಇಡಬೇಕು. ತಿಳಿತಲ್ವಾ ಮಕ್ಕಳೇ? ಮತ್ತೊಂದು ಕಥೆ ಜೊತೆಗೆ ಮತ್ತೆ ಸಿಗೋಣ. ಬಾಯ್.